ಆ ಸಾಂಗು ಒನ್ ಆಫ್ ದ ನನ್ನ ಬೆಸ್ಟ್ ಕಂಪೋಸಿಷನ್. ಅದನ್ನು ಹಾಗೆ ನೋಡಿ, ಪಿಕ್ಚರ್ ರೀಚ್ ಆಗಲಿಲ್ಲ, ಒಂದು ಇನ್ನೊಂದು ದೊಡ್ಡ ರಾಂಗ್ ರಿಲೀಸ್ ಅದು ಜಗತ್ತಲ್ಲಿ ಯಾರು ಮಾಡ್ಲಿಕ್ಕಿಲ್ಲ. ಸಾಂಗ್ ಪಿಕ್ಚರ್ ರಿಲೀಸ್ ಆಗಿದ್ದು 1 hour ನಂತರ ಸಾಂಗ್ ರಿಲೀಸ್ ಆಗಿದೆ. ಅದೇ ಸಾಂಗ್ ಕೇಳಿದಾಗೆ ಯೋಗರಾಜ್ ಭಟ್ ಹೇಳಿದ್ರು, ಈ ಸಾಂಗ್ ಮಾಡಕ್ ನರ ಬೇಕ್ರಿ ಮೈಯಲ್ಲಿ ಅಂತ. ಎಲ್ಲ ಒಂದ್ ಕಡೆಗೆ ವೀರ್ಗೆ ಸಿಗ್ಬೇಕಾದಂತ ಒಂದು ಮಾನ್ಯತೆ ಸ್ಥಾನಮಾನ ಸಿಗ್ತಾ ಸರ್? ಮಾನ್ಯತೆ ಸ್ಥಾನಮಾನ ಯಾವ ಸಿಗುತ್ತಂದ್ರೆ ಸಕ್ಸಸ್ ಸಿಕ್ಕಾಗ ಆಟೋಮೆಟಿಕ್ ಎಲ್ಲರೂ ಕೊಡ್ತಾರೆ. ಒಂದು ಡಬ್ಬ ಮ್ಯೂಸಿಕ್ ಡೈರೆಕ್ಟರ್ ಇರಲಿ, ಡಬ್ಬ ಹೀರೋ ಇರಲಿ, ಅವ್ನು 5 ಪೈಸೆ ಆಕ್ಟಿಂಗ್ ಬರಲಿಲ್ಲ ಅಂದ್ರು ಪಿಕ್ಚರ್ ಸೂಪರ್ ಹಿಟ್ ಆದರೆ ನಾಳೆ ಬೆಳಗ್ಗೆ ಒಂದು 20 ಜನ ಪ್ರೊಡ್ಯೂಸರ್ ಮಾಡಿದ್ರು, ಇದು ನಂಬರ್ ನೋಟ್ ಮಾಡ್ಕೊಳ್ಳಿ ಅಂದ್ರು ನನಗೆ. ಓಕೆ ಅಂತ ಟಕ್ಕಂತ ಪೆನ್ ತೊಗೊಂಡು ನೋಟ್ ಮಾಡ್ಕೊಳ್ಳಿ. ಯಾರ ನಂಬರ್ ಅಂದರೆ ಲತಾ ಮಂಗೇಶ್ಕರ್ ಮನೆ ನಂಬರು. ಅವ್ರು ಇವಾಗ ಕಾಲ್ ಮಾಡಿದ್ರು ನನಗೆ, ಇಮಿಡಿಯೇಟ್ ಕಾಲ್ ಮಾಡೋಕೆ ಹೇಳಿದ್ರು ನನಗೆ. हाँ मैंने आपका गाना सुना, अच्छा है लेकिन थोड़ा वो कौन सा सुर में ಅಂತ ಹೇಳಿದ್ರು. ದೀದಿ ನೀವು ಹಾಡ್ತೀನಿ ಅಂದ್ರೆ ಏನು ಬೇಕಾದ್ರೂ ಮಾಡೋಣ ಅಂತ. ಓಕೆ, ಇದಾದ್ಮೇಲೆ ನಿಮಗೆ ಒಂದು ಅವಕಾಶ ಹುಡುಕ್ ಬರುತ್ತೆ ಬಾಲಿವುಡ್ದು. ಸೊ ನೀವು ಹಿಂದೂಸ್ತಾನಿ ಕಲ್ತಿರೋದ್ರಿಂದನೋ ಅಥವಾ ಸೋಫಿನ ಗೊತ್ತು, ಗಜಲ್ ಗೊತ್ತು, ಎಲ್ಲ ಗೊತ್ತಿರೋದ್ರಿಂದ ಅರಬಿಕ್ ಟಚ್ ಬೇಕು ಅನ್ನೋ ಕಾರಣಕ್ಕೆ ನಿಮಗೆ ಒಂದು ಅವಕಾಶ ಹುಡ್ಕೊಂಬರುತ್ತೆ. ಇಂದ್ರಜಿತ್ ಲಂಕೇಶ್ ಅವರು ಶಕೀಲಾ ಅನ್ನೋ ಸಿನಿಮಾ ಮಾಡ್ತೀವಿ. ಆ ಸಿನಿಮಾದ ಸಾಂಗುಗಳು ಕೂಡ ಅಷ್ಟೇ, ನೀವು ಮೊದಲೇ ಹೇಳ್ದಂಗೆ ಅಷ್ಟೇ, ನಿಮ್ಮ ಕೆಲಸನ ಪರಿಪೂರ್ಣವಾಗಿ 100% ಮಾಡಿರ್ತೀರಿ. ಸಾಂಗ್ ಹಿಟ್ ಆಗಬೇಕು, ಕೇಳಿದ್ರೆಲ್ಲ ಸೂಪರ್ ಅಂತಾರೆ. ಆದರೆ ಸಿನಿಮಾ ಹಿಟ್ ಆಗದೆ ಇದ್ರೆ ಒಬ್ಬ ಸಂಗೀತ ನಿರ್ದೇಶಕನ ವ್ಯರ್ಥ, ಶ್ರಮ ಎಲ್ಲ ವ್ಯರ್ಥ ಅನ್ಸುತ್ತಲ್ಲ, ಹಾಗಾಯಿತು. ಶಕೀಲಾ ಹಾಡುಗಳು ಕೂಡ ಚೆನ್ನಾಗಿದೆ. ಹಿಂದಿಗೆ ಹೋಗ್ತೀರಾ ನೀವು ಬಾಲಿವುಡ್ ಮಾಡಿ? ಶಕೀಲಾ ಸಿಗೋ ಕಾರಣ ಅಂದರೆ ಇಂದ್ರಜಿತ್ ಲಂಕೇಶ್ ಅವ್ರಿಗೆ ಮ್ಯೂಸಿಕ್ ಟೇಸ್ಟ್ ತುಂಬ ಚೆನ್ನಾಗಿದೆ. ಓಕೆ, ಅವ್ರದ್ದು ಫಸ್ಟ್ ಸಿನಿಮಾದಿಂದ ನನಗೆ ತುಂಬ ಅವ್ರ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ. ಅವ್ರ ಜೊತೆ ಕೆಲಸ ಮಾಡೋಕಂತ ನನಗೆ ಆಸೆ ಇತ್ತು ಇಂಡಸ್ಟ್ರಿಗೆ ಬಂದಾಗಿಂದೆ ಒಂದು. ಬಟ್ ಅವರು ನಾವು ಮಾಸ್ ಲೀಡರ್ ಟೀಮ್ ಎಲ್ಲ ಇದಕ್ಕೆ ಹೋಗಿದ್ವಿ, ಮಜಾ ಟಾಕೀಸ್ಗೆ. ಅಲ್ಲಿ ಪರಿಚಯ ಆಯ್ತು ಅವರು. ಅವ್ರು ಕೇಳ್ಬಿಟ್ಟು ಅವ್ರು ಹೇಳಿದ್ರು ಇಂದ್ರಜಿತ್ ಲಂಕೇಶ್ ಅವರು, ವೀರ್ ಅರಬಿಕ್ ಸಾಂಗ್ ಮಾಡಿದ್ರಲ್ಲಿ, ಗೆಳೆಯನೆಲ್ಲ ಸಾಂಗ್ ಅಂತೂ ಚೆನ್ನಾಗಿದೆ, ಬಟ್ ಅರಬಿಕ್ ಸಾಂಗ್ ಮಾಡಿದ್ರಲ್ಲಿ ವೆರಿ ಯೂನಿಕ್, ಅದ್ಭುತವಾಗಿದೆ ಅಂತಂದ್ರು. ಮತ್ತೆ ಅರಬಿಕ್ ಸಾಂಗ್ ಒರಿಜಿನಲ್ ಮಾಡೋದು ತುಂಬಾ ಕಷ್ಟ. ಹೌದು. ಅರಬಿಕ್ ಅಂದ ತಕ್ಷಣ ನಾವು ಎಲ್ಲಿಂದ ಎತ್ಕೊಂಡ್ಬಿಟ್ಟು ಮಾಡ್ಬಿಡೋದು. ಬಟ್ ವೆರಿ ನ್ಯಾಚುರಲ್, ವೆರಿ ಅರಬಿಕ್. ಅದು ತುಂಬಾನೇ ಅರಬಿಕ್ ಸಾಂಗ್ ಕೇಳ್ದಂಗಿದೆ. ಅದ್ರ ಆರ್ಕೆಸ್ಟ್ರೇಷನ್ ಆಗಲಿ ಅದ್ರೆಲ್ಲ ರೆಕಾರ್ಡ್ ಮಾಡಿದ್ ಕೂಡ ಬಾಂಬೆಲ್ ತುಂಬಾ ದೊಡ್ಡ ದೊಡ್ಡ ಟೆಕ್ನಿಷಿಯನ್, ಇಂಡಿಯಾ ಒನ್ ಆಫ್ ದ ಬೆಸ್ಟ್ ಟೆಕ್ನಿಷಿಯನ್ ಯೂಸ್ ಮಾಡಿದ್ರು ಆ ಸಾಂಗ್. ಕೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ವೀರ್ ಅಂದಾಗ ಜೊತೆ ನಿಮ್ ಜೊತೆ ವರ್ಕ್ ಮಾಡ್ಬೇಕಂತ ಹೇಳಿದ್ರು. ಅವ್ರದ್ದು ಅಸಿಸ್ಟೆಂಟ್ ಆಗಿ ಮೋಹನ್ ಕೆಲಸ ಮಾಡ್ತಾರೆ, ಫ್ರೆಂಡ್ ಒಬ್ರು. ನಂದು ಡಬಲ್ ಇಂಜಿನ್ ಮತ್ತೆ ಇದು ಮಾಡಿದ್ರು, ಬಾಂಬೆ ಮಿಠಾಯಿ ಪಿಕ್ಚರ್. ಆ ಮೋಹನ್ ಅವ್ರ ಜೊತೆ ವರ್ಕ್ ಮಾಡ್ತಿದ್ರು. ಮೋಹನ್ ಅವ್ರಿಗೆ ಕಾಲ್ ಮಾಡಿ ಕೇಳಿದ್ರು, ವೀರ್ ಹೇಗ್ರಿ ಅಂತ ಕೇಳಿದ್ರಂತೆ. ಸರ್ ಇಲ್ಲ, ತುಂಬಾ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್. ಅವಾಗ ಕಾಲ್ ಮಾಡಕ್ ಹೇಳಿ, ನಾನು ಒಂದು ಹಿಂದಿ ಪಿಕ್ಚರ್ ಮಾಡ್ತಿದ್ದೀನಿ, ಅವ್ರ ಅರಬಿಕ್ ಸಾಂಗ್ ತುಂಬಾ ಚೆನ್ನಾಗಿ ಮಾಡಿದ್ರು, ನನಗೆ ಅದೇ ಶೈಲಿದೊಂದು ಸಾಂಗ್ ಬೇಕು, ಅದೇ ತರ ಮ್ಯೂಸಿಕ್ ಇದೆ ನನಗೆ, ಆ ತರದ್ ಬೇಕು ಅಂತ ಹೇಳಿ ನನಗೆ ಕರೆದು ಆ ಸಾಂಗ್ ಮಾಡಿದ್ವಿ. ಅದ್ರಲ್ಲಿ ಒಂದು ಸಾಂಗ್ ಮಾಡಿದ್ವಿ, ಶಕೀಲಾ ಅರಬಿಕ್ ಅಂತೂ ಮಾಡಿದ್ವಿ. ಜೊತೆಲಿ ಒಂದು ಇನ್ನೊಂದಿದೆ ಅದ್ರ ಸಾಂಗ್, ಓಲಾ ಮಹಾಜಿಸೆ ಜಿಯಾ ನೋಡಿ, ನಿಮಗೂ ನೆನಪಿದೆ. ಬಟ್ ಆ ಸಾಂಗು ಒನ್ ಆಫ್ ದ ನನ್ನ ಬೆಸ್ಟ್ ಕಂಪೋಸಿಷನ್. ಅದನ್ನು ಹಾಗೆ ನೋಡಿ, ಪಿಕ್ಚರ್ ರೀಚ್ ಆಗ್ಲಿಲ್ಲ, ಒಂದು ಇನ್ನೊಂದು ದೊಡ್ಡ ರಾಂಗ್ ರಿಲೀಸ್ ಅದು. ಕೋವಿಡ್ ಅಲ್ಲಿ ರಿಲೀಸ್ ಮಾಡಿದಾರೆ ಪಿಕ್ಚರ್ ಅದು, ಯೋಚನೆ ಮಾಡಿ. ಬಿಫೋರ್ ಒಂದು ಪಿಕ್ಚರ್, 1 week ಪಿಕ್ಚರ್, ಅಕ್ಷಯ್ ಕುಮಾರ್ ಪಿಕ್ಚರೇ, ಲಕ್ಷ್ಮಿ ಅಂತ ಪಿಕ್ಚರ್ ಒಂದು. ಆ ಪಿಕ್ಚರ್ ಅವ್ರು ಥಿಯೇಟರ್ ಅಲ್ಲಿ ರಿಲೀಸ್ ಮಾಡಿಲ್ಲ, ಆನ್ಲೈನ್ ಮಾಡಿದ್ದು ಹೆದರ್ಕೊಂಡು. ಬಟ್ ನಮ್ಮ ಶಕೀಲಾರ್ದು ಎಷ್ಟು ಮೂರ್ಖತನ ಅಂದ್ರೆ ಡಿಸೆಂಬರ್ 2020 ಅಲ್ಲಿ ಮಾಡಿದ್ರು, ಕೋವಿಡ್ ಟೈಮಲ್ಲಿ. ಅದು ದೊಡ್ಡ ಡ್ರಾಬ್ಯಾಕ್ ನಮ್ಗೆ. ಮತ್ತೆ ಸಾಂಗ್ ಇನ್ನೊಂದು ಮೈನಸ್ ಪಾಯಿಂಟ್ ಅಂದ್ರೆ ಜಗತ್ತಲ್ಲಿ ಯಾರು ಮಾಡ್ಲಿಕ್ಕಿಲ್ಲ. ಸಾಂಗ್ ಪಿಕ್ಚರ್ ರಿಲೀಸ್ ಆಗಿದೆ 1 hour ನಂತರ ಸಾಂಗ್ ರಿಲೀಸ್ ಆಗಿದೆ. ಅಂದ್ರೆ ಹೇಗ್ ಜನಗಳು ರೀಚ್ ಆಗುತ್ತೆ. ಬಟ್ ಅದೇ ಸಾಂಗ್ ಕೇಳಿದಾಗೆ ಯೋಗರಾಜ್ ಭಟ್ ಹೇಳಿದ್ರು, ಈ ಸಾಂಗ್ ಮಾಡಕ್ ನರ ಬೇಕ್ರಿ ಮೈಯಲ್ಲಿ ಅಂತಂದ್ರು. ಅಂತ ಕಂಪೋಸಿಷನ್ ಇದು ಅಂತ ಹೇಳಿದ್ರು. ಇದೇ ಮಾತು ಹೇಳಿದ್ರು, ಇಂಥ ಸಾಂಗ್ ಕಂಪೋಸಿಷನ್ ಮಾಡಕಂದ್ರೆ ನರ ಬೇಕು ಮನುಷ್ಯನಿಗೆ, ಅಂತ ಅದ್ಭುತ ಸಾಂಗ್ ಅಂತ. ಸಂಗೀತದ ಹಿಡಿತಾ ಇರೋದ್ರಿಂದ ಆ ಸಂಗೀತ ರಾಗಗಳು ನಿಮಗೆ ಗೊತ್ತು, ಹಾಗಾಗಿ ಈಸಿ ನೀವು ಮಾಡ್ತೀರಿ. ಬಟ್ ತುಂಬಾನೇ ಕಷ್ಟ ಅದು ಮಾಡೋದು, ಬಹಳಷ್ಟು ಈಸಿ ಅಲ್ಲ. ಈಗಿನ ಕಂಪೋಸರ್ ಬಗ್ಗೆ ನಾವು ಹೇಳ್ಬೇಕಂದ್ರೆ ಅದು ಬೇರೆ ಬೇರೆ ತರ ಅರ್ಥೈಸ್ಕೊಳುತ್ತೆ. ಅದೆಲ್ಲದ್ರ ನಡುವೆ ವೀರು ಇಲ್ಲಿಂದ ಬಾಲಿವುಡ್ಗೆ ಹೋಗ್ತಾರೆ, ಅಲ್ಲೊಂದು ಸಿನಿಮಾ ಕೊಡ್ತಾರೆ, ಮರಾಠಿ ಸಿನಿಮಾ ಕೂಡ ನೀವು ಮಾಡ್ತೀರಿ. ಎಲ್ಲ ಒಂದ್ ಕಡೆಗೆ ವೀರ್ಗೆ ಸಿಗ್ಬೇಕಾದಂತ ಒಂದು ಮಾನ್ಯತೆ ಸ್ಥಾನಮಾನ ಸಿಗ್ತಾ? ಸರ್, ಮಾನ್ಯತೆ ಸ್ಥಾನಮಾನ ಯಾವಾಗ ಸಿಗುತ್ತಂದ್ರೆ ಸಕ್ಸಸ್ ಸಿಕ್ಕಾಗ ಆಟೋಮೆಟಿಕ್ ಎಲ್ಲರೂ ಕೊಡ್ತಾರೆ. ಸಕ್ಸಸ್ ಕೌಂಟ್ಸ್ ಎವ್ರಿಥಿಂಗ್ ಸರ್. ಸಕ್ಸಸ್ ಸಾಂಗ್ ಮೂಲಕ ಸಕ್ಸಸ್ ಕೊಂಡವ್ರು ನೀವು. ಹಾಗಾಗಲ್ಲ ಸರ್, ಸಿನಿಮಾ ದೊಡ್ಡದ ಹಿಟ್ ಆಗೋದು. ಜನಗಳೇನಂತಾರೆ, ಸಾಂಗ್ ಚೆನ್ನಾಗಿ ಮಾಡ್ತಾನೆ ಗುರು, ಅವ್ನ ಪಿಕ್ಚರ್ ಹಿಟ್ ಆಗೋದಿಲ್ಲ ಅಂತಾರೆ. ಇದು ಯಾರಿಗಾದ್ರೂ ಸ್ಟಾರ್ಗಳಿಗೆ ಅಷ್ಟೇ. ಅವ್ನ ಸಾಂಗ್ ಹಿಟ್ ಆಗತ್ರಿ, ಪಿಕ್ಚರ್ ಹಿಟ್ ಆಗೋದಲ್ರಿ. ಹೀರೋಗಳಿಗೆ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆಯಪ್ಪ, ಅವ್ನ ಪಿಕ್ಚರ್ ಹಿಟ್ ಆಗೋದಿಲ್ಲ. ಇದು ಕೌಂಟ್, ಇದು ಇಷ್ಟೇ ಸರ್. ಅದ್ರ ಮೇಲೆ ಏನೂ ಇಲ್ಲ. ಟ್ಯಾಲೆಂಟ್ ಸೆಕೆಂಡ್ರಿ. ಟ್ಯಾಲೆಂಟ್ ಸಿಗೋದು, ಸಕ್ಸಸ್ ಸಿಕ್ಕಿದ್ಮೇಲೆ ನಿಮ್ ಟ್ಯಾಲೆಂಟ್ ಬಗ್ಗೆ ಲೆಕ್ಕ ಹಾಕ್ತಾರೆ. ಸಕ್ಸಸ್ ಸಿಗ್ಲಿಲ್ಲ ಟ್ಯಾಲೆಂಟ್ ಬಗ್ಗೆ ಏನಿಲ್ಲ. ಒಂದು ಡಬ್ಬ ಮ್ಯೂಸಿಕ್ ಡೈರೆಕ್ಟರ್ ಇರಲಿ, ಡಬ್ಬ ಹೀರೋ ಇರಲಿ, ಅವ್ನು 5 ಪೈಸೆ ಆಕ್ಟಿಂಗ್ ಬರಲಿಲ್ಲ ಅಂದ್ರು ಪಿಕ್ಚರ್ ಸೂಪರ್ ಹಿಟ್ ಆದ್ರೆ ನಾಳೆ ಬೆಳಗ್ಗೆ ಒಂದು 20 ಜನ ಪ್ರೊಡ್ಯೂಸರ್ ಅವ್ರ ಮನೆ ಮುಂದಿರ್ತಾರೆ. ಇದು ರಿಯಾಲಿಟಿ ಅಷ್ಟೇ.
ನಿಮ್ಮ ಹಿಂದಿನ ಹಾಡುಗಳನ್ನ ಕೇಳ್ಕೊಂಡು ಒಂದಿಷ್ಟು ಜನ ನಿಮ್ಮನ್ನ ಹುಡ್ಕೊಂಡ್ಬರ್ತಾರೆ. ಹೌದು. ರೀಸೆಂಟಾಗಿ ಒಂದು ಸರಳ ಪ್ರೇಮ ಕಥೆ ಬಗ್ಗೆ ಮಾತಾಡೋಣ. ಆ ಸಿನಿಮಾ ಕೂಡ ಅಷ್ಟೇ, ಅದು ಒಳ್ಳೆ ಆಲ್ಬಮ್. ನನಗೆ ಮತ್ತೊಂದು ನೆನಪಾಗೋದು ಒಂದು ದ್ಯಾವ್ರೆ ಆಲ್ಬಮ್ಮು ಮತ್ತೆ ನಿಮ್ಮ ಕಾರಂಜಿ ಬಿಟ್ರೆ ಒಂದು ಸರಳ ಪ್ರೇಮ ಕಥೆ ನನಗೆ ವೈಯಕ್ತಿಕವಾಗಿ ಅದು ತುಂಬಾ ಚೆನ್ನಾಗೇ ಇದ್ದು. ಆ ಸಾಂಗ್ ಕಂಪೋಸಿಷನು ಸುಮಾರು ಒಂದು 8-10 ಸಾಂಗ್ ಇತ್ತು. ಹೌದೌದು ಸರ್. ಒಂದು ಸರಳ ಪ್ರೇಮ ಕಥೆ ನಿಮಗೂ ಗೊತ್ತು. ಅದರಲ್ಲಿ ಆ ಪಿಕ್ಚರ್ ಸಿಗೋ ಕಾರಣ ನೀವು ನಿಮ್ಮಂಥ ಫ್ರೆಂಡ್ಸ್ಗಳದು ಬಹಳ ಸಹಕಾರ. ಸುನಿ ಅವ್ರ ಜೊತೆ ಪಿಕ್ಚರ್ ಮಾಡೋಕೆ ನನಗೆ ತುಂಬ ಆಸೆ ಇತ್ತು. ಒಂದೆರಡು ಸರಿ ಮೀಟ್ ಮಾಡಿ ಅವ್ರಿಗೆ ಹೇಳಿದ್ದೆ, ನಾನು ವ್ಯಕ್ತಪಡಿಸಿದ್ದೆ. ಬಟ್ ಸುನಿಯವರು ಕೂಡ ನನಗೆ ಕೇಳಿ ಅವ್ರು ಹೇಳಿದರು ಏನಂದರೆ, ಸರ್ ನಿಮ್ಮದು ದ್ಯಾವರೇ ಆಲ್ಬಮ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ, ಕಾರಂಜಿ ಅದ್ಭುತ ಆಲ್ಬಮ್, ನನಗೆ ತುಂಬ ನಿಮ್ಮ ಜೊತೆ ಆಸೆ ಇದೆ ಕೆಲಸ ಮಾಡೋಕೆ, ನಿಮ್ಮ ಜೊತೆ ಕೆಲಸ ಮಾಡೋಕೆ ಅಂತ ಅವ್ರು ಹೇಳಿದರು. ನಾನು ಹೇಳಿದೆ ಸರ್ ನನಗೂ ಅಷ್ಟೇ ಅಂದಾಗ ಸಡನ್ ಆಗಿ ಪಿಕ್ಚರ್ ಮಾಡುವಾಗ ಅವ್ರಿಗೊಂದು ಮ್ಯೂಸಿಕಲ್ ಸಿನಿಮಾ ಮಾಡ್ತಾ ಇರೋ ಅಂತ ಗೊತ್ತಾಯ್ತು. ಆವಾಗ ಸುನಿಯವರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೇಳಿದ್ರು, ಇಲ್ಲ ಸರ್ ನನಗೆ ತುಂಬ ಒಳ್ಳೇದಾಯ್ತು ನೀವು ಈ ಟೈಮಾಗ ನಂಗೆ ಸಿಕ್ಕಿದ್ದು. ಮತ್ತದೇ ಕಾರಂಜಿ ನೆನಪಾಯ್ತು. ಕಾರಂಜಿ ನೆನಪಾಯ್ತು, ದ್ಯಾವ್ರೆ ನೆನಪಾಯ್ತು ನನಗೆ, ಈ ಪಿಕ್ಚರ್ನು ಪರ್ಫೆಕ್ಟ್ ನೀವೇ ಬನ್ನಿ ಮಾಡೋಣ, ಜೊತೆಲಿ ಮಾಡೋಣ ಅಂತಂದು ಹೇಳಿ ಪಿಕ್ಚರ್ ಶುರು ಆಯ್ತು. ಅವಾಗ ಹೇಳಿದ್ರು ಅವರು, ಈ ಸಿನಿಮಾದಲ್ಲಿ ತುಂಬ ಪ್ರಕಾರಗಳಿದೆ, ನೀವು ಒಬ್ರು ಮ್ಯೂಸಿಕ್ ಡೈರೆಕ್ಟರ್ ಲೈಫಲ್ಲಿ ತುಂಬ ಅಪರೂಪ ಸರ್. ನೀವು 100 ಸಿನಿಮಾ ಮಾಡಿರ್ಬೋದು, 200 ಸಿನಿಮಾ ಮಾಡ್ಬೋದು, ಕರೆಕ್ಟ್ 400 ಸಿನಿಮಾ ಮಾಡಿರ್ಬೋದು, ಬಟ್ ಇದರಲ್ಲಿರೋ ಒಂದು ಪ್ರಕಾರಗಳು ಒಂದು ಸಿನಿಮಾಗೆ ಬರೋ ಅಪರೂಪ ತುಂಬ. ಏನು ವಿಶೇಷತೆ ಇತ್ತು ಸರ್? ವಿಶೇಷತೆ ಅಂದರೆ ನೋಡಿ, ಸಿನಿಮ್ಯಾಟಿಕ್ ಸಾಂಗ್ ಅಂದರೆ ಕಂಟೆಂಪ್ರವರಿ ಸಾಂಗ್ ಅಂತೀನೋ ಆ ಥರ ಒಂದು ಲವ್ಲಿ ಮೆಲೋಡಿ. ಯಾರು ನೀನ್ಯಾರಲ್ಲಿ, ನೀನ್ಯಾರೇಲಿ ನಿನಗಾಗಿ ಈ ಜೀವ ಭಾವ ಸೋಜಿಗ, ಇದೊಂದು ವಂಡರ್ಫುಲ್ ಮೆಲೋಡಿ. ಎಸ್. ಇನ್ನೊಂದರ ಗುನು ಗುನುಗು ಅಂತ ಒಂದು ಫುಟ್ ಟ್ಯಾಪಿಂಗ್ ಮೆಲೋಡಿ. ಸೂಪರ್ ಸಾಂಗ್ ಅದು. ಗುನು ಗುನುಗು ಗುನು ಅಂದ್ರೆ ನೀವು ಕೂತರೆ ಮೆಲೋಡಿ ಸಾಂಗ್ ಇದ್ರು ಫುಟ್ ಟ್ಯಾಪಿಂಗ್, ಕಾಲು ಅಂದ್ರೆ ನಿಮ್ದು ತಾಳ ಹಾಕ್ತಾ ಇರುತ್ತೆ, ನಮ್ಗೆ ಗೊತ್ತಿದ್ದಂಗೆ ತಾಳ ಹಾಕ್ತಾ ಇರುತ್ತೆ, ಅದು ಒಂದು. ಆ ನಂತರ ಕೃಷ್ಣ ಏನ ಬಾರದೆ ಅನ್ನೋದೊಂದು ದಾಸರ ಪದ. ದಾಸರ ಪದನ ಮೂಕನಾಗಬೇಕು ಅನ್ನೋದು ತತ್ವಪದ. ಅದ್ರಲ್ಲಿ ಇನ್ನೊಂದು ಆಮ್ಚಿ ಮುಂಬೈ ಅನ್ನೋದು ರ್ಯಾಪ್. ಆ ನಂತರ ನನ್ನ ಕನಸನ್ನು ಚಿವುಟಿ ನೀನು ಅನ್ನೋದೊಂದು ಸಿದ್ಧಾರ್ಥ್ ಬೆಳ್ಮಣ್ಣು ಹಾಡಿದ್ದು ಒಂದು ಗಜಲ್. ಓಕೆ. ಆ ನಂತರ ಅದರಲ್ಲಿ ಇನ್ನೊಂದು ರಾಜಸ್ಥಾನಿ ಫೋಕ್ ಯೂಸ್ ಮಾಡಿದ್ ಬ್ಯಾಕ್ ಗ್ರೌಂಡ್ ಅಲ್ಲಿ, ರಾಜಸ್ಥಾನಿ ಫೋಕ್ ಅಂದ್ರೆ ಲಿರಿಕ್ ಹಳೆದು, ಕಂಪೋಸಿಷನ್ ಹೊಸದು. ಓಕೆ. ಅಂದ್ರೆ ನೋಡಿ, ರಾಜಸ್ಥಾನಿ ಫೋಕ್ ಇದೆ, ಒಂದು ದಾಸರ ಪದ ಇದೆ, ಒಂದು ತತ್ವ ಪದ ಇದೆ, ಒಂದು ಫೋಕ್ ಇದೆ, ಒಂದು ರ್ಯಾಪ್ ಇದೆ, ಫುಟ್ ಟ್ಯಾಪಿಂಗ್ ಮೆಲೋಡಿ ಇದೆ, ಒಂದು ಮೆಲೋಡಿ ಇದೆ. ಅಂದ್ರೆ ಇಷ್ಟು ಪ್ರಕಾರಗಳು ಯಾವ ಸಿನಿಮಾದಲ್ಲಿ ಇದೆ ಹೇಳಿ? ಕರೆಕ್ಟ್. ಒಂದು ಸಿನಿಮಾ ಸಿಕ್ಕಂತ ಆಮೇಲೆ ನಿಮ್ಗೆ ತುಂಬಾ ಚಾಲೆಂಜ್ ಆಗಿತ್ತು. ತುಂಬಾ ಚಾಲೆಂಜಿಂಗ್ ಅಂದ್ರೆ ನಾವೆಲ್ಲ ಕೇಳಿ ಬೆಳೆದವ್ರು ಸರ್. ನನ್ನ ಸಲುವಾಗಿ ಏನು ಚಾಲೆಂಜಿಂಗ್ ಇಲ್ಲ. ಏನಂದ್ರೆ ನಾವು ಚಾಲೆಂಜಿಂಗ್ ಅಂದ್ರೆ ಒಳ್ಳೆ ಸಾಂಗ್ ಕೊಡೋದು ಚಾಲೆಂಜಿಂಗ್, ಅದನ್ನ ಹೇಳಿದ್ರು. ಆ ಪ್ರಕಾರಗಳು ಕೊಡೋದು ಚಾಲೆಂಜಿಂಗ್. ಅಂದ್ರೆ ಪ್ರಕಾರ ಕೊಡೋದು ಈಸಿ, ಸಿಗದೆ ಅಪರೂಪ. ಅದರಲ್ಲಿ ಇಂಟ್ರೆಸ್ಟಿಂಗ್ ಆಗಿ ಜನಗಳಿಗೆ ಕ್ಯಾಚ್ ಆಗಿ ಮಾಡೋದು ಚಾಲೆಂಜಿಂಗ್. ಯಾವುದೋ ಒಂದು ಪಿಕ್ಚರ್ ಮಾಡ್ಬೇಕಾದ್ರೆ ಇವತ್ತು ತುಂಬಾ ಚಾಲೆಂಜಿಂಗ್, ಬಟ್ ಈ ಪ್ರಕಾರಗಳು ಕೇಳ್ಕೊಂಡೇ ಬೆಳೆದಿದ್ದು ನಾನು. ದಾಸರ ಪದ ವಚನಗಳೆಲ್ಲ ಸ್ಟೇಜ್ ಮೇಲೆ ಹಾಡ್ತೀನಿ. ಇವತ್ತು ನನ್ನ ಹತ್ರ ಡೈರಿ ಇದೆ ಎಷ್ಟೊಂದು. ಶಾಸ್ತ್ರೀಯ ಸಂಗೀತ ಪರ್ಫಾರ್ಮ್ ಮಾಡುವಾಗ, ನಾವು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡುವಾಗ ಆಸ್ ಎ ಸಿಂಗರ್ ನಾನು ದಾಸರ ಪದ ಹಾಡ್ತಿದ್ದೆ, ತತ್ವಪದ ಹಾಡ್ತಿದ್ವಿ, ವಚನಗಳು ಹಾಡ್ತಿದ್ವಿ, ಅದೆಲ್ಲ ಹಾಡ್ತಿದ್ವಿ. ವಚನದಾದ್ರೆ ಗೊತ್ತಿತ್ತು ನನಗೆ. ಇದೇ ವಚನ ಕೃಷ್ಣ ಏನ ಬಾರದೆ ಬೇರೆ ರಾಗದಲ್ಲಿ ಹಾಡ್ತಿದ್ದೆ, ಶುದ್ಧ ಸಾರಂಗಲ್ಲಿ ಹಾಡ್ತಿದ್ದೆ. ಈಗ ನಾ ಮಧುವಂತದಲ್ಲಿ ಕಂಪೋಸ್ ಮಾಡಿದ್ದೀನಿ. ಅದು ಅಂದ್ರೆ ಬೇರೆ ರಾಗ ಇಟ್ಕೊಂಡು ಮಾಡಿದೆ. ಇದೇ ತರ ಸೂಫಿನೂ ಕೇಳಿ ಬೆಳೆದವ್ರು. ತುಂಬಾ ಚಿಕ್ಕಂದ್ರೆ ನಾವು ಸೂಫಿ ತುಂಬಾ ಕೇಳಿದ್ವಿ. ನುಸ್ರತ್ ಫತೇ ಅಲಿ ಖಾನ್ಗೆ, ಹನ್ಸ್ರಾಜ್ ಹನ್ಸ್ ಅವರಿಗೆ ತುಂಬಾ ಜನರಿಗೆ ಕೇಳಿ ಬೆಳೆದ್ವಿ. ಹಾಗೆ ಪ್ರಕಾರಗಳೆಲ್ಲ ಗೊತ್ತಿರೋದ್ರಿಂದ ಈಸಿ ಆಯ್ತು. ಬಟ್ ದೇವ್ರ ದಯೆಯಿಂದ ಅದೊಂದು ಟೈಮ್ ಅಷ್ಟೇ. ಎಂಟೈರ್ ಆಲ್ಬಮ್ ಅದ್ಭುತವಾಗಿ ಮಾಡ್ಬಂತು. ಸುನಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಹಾಗೆ ನಮ್ಮ ಪ್ರೊಡ್ಯೂಸರ್ ಅವರು ತುಂಬಾ ವಂಡರ್ಫುಲ್ ಪ್ರೊಡ್ಯೂಸರ್ ಅವರು, ನಮ್ಮ ಮೈಸೂರು ರಮೇಶ್ ಸರ್. ಎಸ್. ಈ ನಡುವೆ ನೀವು ಬಾಲಿವುಡ್ ತುಂಬಾ ಲೆಜೆಂಡ್ ಸಿಂಗರ್ ಹತ್ರ ಒಂದು ಕಂಪೋಸಿಷನ್ ಮಾಡ್ಕೊಂತೀವಿ, ಲತಾ ಮಂಗೇಶ್ಕರ್. ಆ ಬಗ್ಗೆ ಹೇಳಲೇಬೇಕು, ಯಾಕಂದ್ರೆ ಆ ಸಾಂಗ್ ಕೂಡ ನೋಡಿ ತುಂಬಾ ಮೆಚ್ಕೊಂಡಿದ್ರು ಅವರು. ಸರ್ ಅದು ಒಂಥರ ಆ ವಿಷಯದಲ್ಲಿ ಲಕ್ಕಿ, ಒಂಥರ ಅನ್ಲಕ್ಕಿನೂ ಅನ್ಬೋದು. ನನ್ನ ಫಸ್ಟ್ ಪಿಕ್ಚರ್ ಶಿವಮಣಿ ಪಿಕ್ಚರ್ ಇನ್ನೂ ರಿಲೀಸ್ ಆಗಿ ವರ್ಕ್ ನಡೀತಾ ಇತ್ತು ಚೆನ್ನೈಲಿ. ಮೊದಲ ಸಾಂಗ್ ಹಾಡನೆ ಕಾರ್ತಿಕ್ ಹಾಡ್ತಾ ಇದ್ರು. ಸ್ಟುಡಿಯೋದಲ್ಲಿ ಇದ್ದೆ, ರೆಕಾರ್ಡಿಂಗ್ ಮಾಡ್ತಾ ಇದ್ದೆ. ಬಾಂಬೆಯಿಂದ ನನ್ ಕಾಲ್ ಬಂತು. ನಾನು 3 ತಿಂಗಳ ಮುಂಚೆ ನಾನು ಲತಾಜಿ ಅವರಿಗೆ ಒಂದು ಕ್ಯಾಸೆಟ್ ಕಳ್ಸಿದ್ದೆ. ಅವ್ರು CD ಕೊಟ್ಟು ಬಂದಿದ್ದೆ. ಅವ್ರಿಗೆ ಮೀಟ್ ಮಾಡಿರಲಿಲ್ಲ, CD ಕಳ್ಸಿದ್ದೆ ಅವ್ರಿಗೆ ಅಷ್ಟೇ. ಒಬ್ಬರು ಮೀಡಿಯೇಟರ್ ಥ್ರೂ ಒಂದು ಸಾಂಗ್ ನಾವು ಗಾಂಧಿ ಸ್ಮೈಲ್ಸ್ ಪಿಕ್ಚರ್ ರೆಕಾರ್ಡ್ ಮಾಡ್ಬೇಕಂತ, ಕ್ರಿಶ್ ಜೋಶಿ ಅವ್ರ ಡೈರೆಕ್ಷನ್ದು. ಆ ಪಿಕ್ಚರ್ ಹಾಡ್ಸ್ಬೇಕಂತ ಅಪ್ರೋಚ್ ಮಾಡಿದ್ವಿ ಅವ್ರಿಗೆ. 3 ತಿಂಗಳಾಯ್ತು ನಮಗೇನು ರಿಪ್ಲೈನೇ ಬಂದಿರಲಿಲ್ಲ. ಸಡನ್ ಆಗಿ ನನ್ ಶಿವಮಣಿ ಪಿಕ್ಚರ್ ಮೊದಲ ಮಾತು ಕಾರ್ತಿಕ್ ಹಾಡ್ತಾ ಇದಾರೆ ಮೈಕಲ್ಲಿ. ಅಲ್ಲಿಂದ ಕಾಲ್ ನನಗೆ ಬಾಂಬೆಯಿಂದ, ಇದು ನಂಬರ್ ನೋಟ್ ಮಾಡ್ಕೊಳ್ಳಿ ಅಂದ್ರು ನನಗೆ. ಓಕೆ ಅಂತ ಟಕ್ಕನ್ ಪೆನ್ ತಗೊಂಡು ನೋಟ್ ಮಾಡ್ಕೊಡೆ. ಯಾರ ನಂಬರ್ ಅಂದೆ? ಲತಾ ಮಂಗೇಶ್ಕರ್ ಮನೆ ನಂಬರ್. ಅವ್ರು ಇವಾಗ ಕಾಲ್ ಮಾಡಿದ್ರು ನನಗೆ, ಇಮಿಡಿಯೇಟ್ ಕಾಲ್ ಮಾಡಕ್ಕೆ ಹೇಳಿದಾರೆ ನಿಮಗೆ ಅಂತ.
ಲತಾಜಿ ಅವ್ರು ಕಾಲ್ ಮಾಡಕ್ ಹೇಳಿದಾರೆ ಅಂದ್ರು. ಮಾಡೋಣ ಅಂತ ಖುಷಿ ಖುಷಿ ಜೇಬಲ್ಲಿ ಇಟ್ಕೊಂಡೆ ಚೀಟಿ. ಕಾರ್ತಿಕ್ ಹಾಡ್ತಾ ಇದ್ರೆ ಟೈಮ್ ಹಾಡ್ತಾರೆ, ಪ್ರೊಡ್ಯೂಸರ್ ಬೇರೆ ಪಕ್ಕದಲ್ಲಿ ಕೂತಾರೆ. ಫಸ್ಟ್ ಪಿಕ್ಚರ್ ನಾನು ಹಾಡಿಸ್ತಾ ಇದ್ದೀನಿ ಅವ್ರಿಗೆ ಅಂತ ಮತ್ತೆ ಕಾಲ್ ಬಂತ ಅರ್ಧ ಗಂಟೆ ಬಿಟ್ಟು, ವಿರ್ಜಿ ಅಪ್ನೆ ಬಾತ್ ಕಿಯಾ ಕ್ಯಾ ಲತಾಜಿ ಸೆ ಅಂತ. ಲತಾಜಿ ಅವ್ರಿಗೆ ಮಾತಾಡಿದ್ರೆ ಏನಾದ್ರು, ಇಲ್ಲ ಸರ್, ಅರೇ ಮಾತಾಡಿ, ಅವ್ರು ವೇಟ್ ಮಾಡ್ತಾರೆ ನಿಮ್ ಕಾಲ್ ಸಲುವಾಗಿ. ಡೈಲಿ 6 ಗಂಟೆಗೆ ಅವ್ರು ಮಲ್ಗಕ್ ಹೋಗ್ತಾರೆ, ಅವ್ರ ದಿನಚರಿ ಇದು. ಲತಾ ಮಂಗೇಶ್ಕರ್ ಅವ್ರ ದಿನಚರಿ ಡೈಲಿ ಸಾಯಂಕಾಲ 6 ಗಂಟೆಗೆ ಮಲ್ದ್ರೆ 8 ಗಂಟೆವರೆಗೆ ಮಲ್ಗ್ತಾರೆ ಅವ್ರು. ರೆಸ್ಟ್ ಟೈಮ್ ಅದು. ಅಸಲು ಮಲ್ಗಕ್ ಹೋಗ್ಬೇಕು, ನಿಮ್ ಸಲ ವೇಟ್ ಮಾಡ್ತಾರೆ, ಬೇಗ ಮಾಡಿ ಅಂದ್ರು. ಓಕೆ ಅಂದ್ರು. ನಾನಂದೆ ಎದ್ದು ಹೋಗಕ್ಕೆ ಪ್ರೊಡ್ಯೂಸರ್ ಪಕ್ಕದಲ್ಲಿ ಕೂತಾರೆ. ನನ್ ಮನ್ಸಲ್ಲಿ ಏನ್ ಅನ್ಕೊಂಡೆ ಗೊತ್ತಾ, ರೆಕಾರ್ಡಿಂಗ್ ಬಿಟ್ಟು ಹೋಗಿ ಹೊರಗಡೆ ಮಾತಾಡ್ಕೊಂಡ್ಬಿಟ್ರೆ ಏನೋ ಮ್ಯೂಸಿಕ್ ಡೈರೆಕ್ಟರ್ ಫಸ್ಟ್ ಟೈಮ್ ಅದು ನೋಡಿದ್ರೆ ಈ ತರದೊಂದು ಸಿಚುವೇಶನ್. ಆದ್ರೂ ಫೈನಲ್ ಟಕ ಅಂತ ಮುಗ್ದೋಯ್ತು. ಚರಣ ಲಾಸ್ಟ್ ಒಂದು ತುಂಡುಪಲ್ಲ ಆಯ್ತು. ಅದು ಮುಗಿಸ್ಬಿಟ್ಟು 2 ನಿಮಿಷಕ್ಕೆ ಹೊರಗಡೆ ಹೋಗಿ ಕಾಲ್ ಮಾಡಿದೆ. ಲತಾಜಿ ಕಾಲ್ ರಿಸೀವ್ ಮಾಡಿದ್ರು, ಅವರೇ ಡೈರೆಕ್ಟ್ ರಿಸೀವ್ ಮಾಡಿದ್ರು. ನಮಸ್ತೆ ದೀದಿ ಅಂದೆ. ನಮಸ್ತೆ, कौन म्यूजिक डायरेक्टर बात कर रहे हैं बेंगलुरु से अंदर? जी दीदी अंदे. हाँ मैंने आपका गाना सुना, अच्छा है, लेकिन थोड़ा वो कौन सा सुर में ಅಂತ ಕೇಳಿದ್ರು. ನಾವು ಹಿಂದೂಸ್ತಾನಿಯಲ್ಲೇ ಮಾತಾಡೋದು. ಓ ಕಾಲಿದೋ ಮೇ ದೀದಿ ಅಂದೆ. ಕಾಲಿದೋ ಅಂದ್ರೆ ನಾವು ಡಿ ಶಾರ್ಪ್ ಅಂತೀವಿ, ಇ ಫ್ಲಾಟ್ ಡಿ ಶಾರ್ಪ್ ಅಂತ ಕರಿತೀವಿ. ಕಾಲಿದೋ ಮೇ ದೀದಿ ಅಂದ. ಹಾ ಮುಜೆ ಲಗಾ, ಅನಿಸ್ತು ನನಗೆ ಸ್ವಲ್ಪ ಹೈ ಇದೆ, ಅದು ಸ್ವಲ್ಪ ಏನಾದ್ರು ಲೋ ಮಾಡ್ಬೋದು ಅದು ಅಂತ ಕೇಳಿದ್ರು. ಹಾ ದೀದಿ ಎಲ್ಲ ಸಾಂಗ್ ಕಂಪ್ಲೀಟ್ ಆಗಿದ್ದೇನೆ, ಎಲ್ಲ ಲೈವ್ ಮಾಡಿದ್ವಿ ಅದ್ರಲ್ಲಿ, ಎಲ್ಲ ಲೈವ್ ಆಗಿದೆ. ಬಟ್ ದೀದಿ ನೀವು ಹಾಡ್ತೀನಿ ಅಂದ್ರೆ ಏನ್ ಬೇಕಾದ್ರೂ ಮಾಡೋಣ ಅಂದೇನು. ಇಲ್ಲ ಅದು ಟೆಕ್ನಿಕಲಿ ಏನೋ ಮಾಡ್ಬೋದಲ್ಲ, ಇವಾಗೆಲ್ಲ ಪಿಚ್ ಶಿಫ್ಟ್ ಮಾಡ್ಬೋದಲ್ವಾ, ಒಂದು ಅರ್ಧ ಮನೆ ಅಥವಾ ಒಂದು ಮನೆ ಕಡಿಮೆ ಮಾಡೋದಲ್ಲ ಅಂದ್ರು. ಇಲ್ಲ ಆಯ್ತು ದೀದಿ, ನೀವು ಹಾಡ್ತೀನಿ ಅಂದ್ರೆ ಸಾಕು, ನಮ್ಗೆ ಏನ್ ಬೇಕಾದ್ರೂ ಮಾಡ್ತೀವಿ, ಅದನ್ನ ಮಾಡ್ತೀವಿ ಅಥವಾ ಹೊಸ ರೆಕಾರ್ಡ್ ಮಾಡ್ತೀವಿ ಬಿಡಿ, ಚಿಂತೆ ಬಿಡಿ ಅದು. ಸರಿ ಹಾಗಾದ್ರೆ ನಾನು ನಿಮ್ಗೆ ಡೇಟ್ ಹೇಳ್ತೀನಿ, ಅದೊಂಚೂರು ಮಾಡ್ಕೊಂಡ್ಬಿಡಿ, ನಾನು ಒಂದು 10 to 15 ಡೇಸಲ್ಲಿ ನಿಮ್ಗೆ ಡೇಟ್ ಹೇಳ್ತೀನಿ ಅಂದ್ರು, ತಿಳಿಸ್ತೀನಿ ಅಂದ್ರು, ರೆಕಾರ್ಡಿಂಗ್ ಡೇಟ್. ಓಕೆ ಅಂದೆ. ಹೋಗಿ ಅವ್ರ ಮನೆಗೂ ಹೋಗಿ ಆನಂತರ ಮತ್ತೆ ಬಾಂಬೆಗೆ ಹೋಗ್ತಾ ಇದ್ವಿ ನಾವು. ಅಲ್ಲೆಲ್ಲ ಮೊದಲ ಮಾತು ಸಾಂಗ್ದೆ ಶ್ರೇಯಾ ಘೋಷಾಲ್ ರೆಕಾರ್ಡಿಂಗ್ ಇತ್ತು, ಹರಿಹರನ್ ರೆಕಾರ್ಡಿಂಗ್ ಇತ್ತು, ಶಿವಮಣಿ ಪಿಕ್ಚರ್ದೆ. ಅಲ್ಲಿ ಹೋದಾಗ ಅವ್ರಿಗೆ ಡೈರೆಕ್ಟ್ ಅವ್ರ ಮನೆಗೆ ಬನ್ನಿ, ಮನೆಗೆ ಮೀಟ್ ಮಾಡೋಂದ್ರು. ನಾವು ಕೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಮೀಟ್ ಮಾಡ್ಬೇಕಂತ ಇದ್ದೀವಿ. ಹೋಗಿ ಅದರ ರೆಡಿ ಮಾಡ್ಕೊಂಡು ಸ್ಪೀಚ್ ಶಿಫ್ಟ್ ಮಾಡಿದ್ದು ಒಯ್ದು CD ಅವ್ರ ಕೈಯಲ್ಲಿ ಕೊಟ್ಬಿಟ್ಟು ಅವ್ರಿಗೆ ಮೀಟ್ ಮಾಡಿ ಬಂದ್ವಿ. ಅವ್ರಂದ್ರು ಅದೇ ನಾನು ಸ್ವಲ್ಪ ಕೋಲ್ಡ್ ಎಲ್ಲ ಮುಗಿಲಿ ಹಾಡ್ತೀನಿ ಅಂದ್ರು. ಬಟ್ ಆನಂತರ ಅವ್ರು ಸ್ವಲ್ಪ ವಾಯ್ಸ್ ಇನ್ಫೆಕ್ಷನ್ ಆಗಿಬಿಟ್ಟು 3 months to 6 months ಅವ್ರಿಗೆ ಮಾತೇ ಜಾಸ್ತಿ ಆಡ್ಬೇಡಿ ಅಂತ ಹೇಳಿದ್ರು ಡಾಕ್ಟರ್. ಅದ ಆ ಟೈಮಲ್ಲಿ ನಾವು ಮಾತಾಡಕ್ಕೆ ಒಳ್ಳೆ ಚಾನ್ಸ್ ಇತ್ತು, ಮಿಸ್ ಆಯ್ತು. ಎಸ್ ಸರ್, ನಿಮ್ಮ ಜರ್ನಿ ಇಷ್ಟು ಸುದೀರ್ಘವಾಗಿ ಬಂದರೂ ಕೂಡ ಒಂದಿಷ್ಟು ಬೇಸರ ಇದ್ದೇ ಇರುತ್ತೆ. ನಾನು ದಿ ಬೆಸ್ಟ್ ಕಂಪೋಸ್ ಮಾಡಿದೆ ಅದು ಆಗಲಿಲ್ಲ, ಬಟ್ ಅದು ಹ್ಯಾಪನ್ಸ್. ನೀವು ಹೇಳಿದ್ರಿ ಕೆಲವೊಮ್ಮೆ ಹಾಗಾಗುತ್ತೆ. ನಾವು 100% ಹಾಕಿದ್ರು ಬೇರೆಯವ್ರದ್ದು 100% ಬೀಳಬೇಕು, ಅವಾಗಲೇ ಅದು ಒಳ್ಳೆ ಇದು ಬರೋದು ಅಂತ. ಎಲ್ಲ ಸರಿ. ವೀರ್ಗೆ ಈಗ ಬರ್ತಕ್ಕಂಥ ಸಿನಿಮಾಗಳು ಹೆಂಗಿದೆ? ಆಮೇಲೆ ವೀರ್ಗೆ ನನಗೆ ಆ ಸಿನಿಮಾ ಮಿಸ್ ಆಯಿತು ಅನ್ನೋ ಥರದ್ದು ಯಾವ್ದಾದ್ರು ಇದೆಯಾ, ಬಂದು ಮಾತುಕತೆ ಆಗಿ? ಸರ್ ಆ ಥರ ಯಾವುದಿಲ್ಲ. ಬಂದು ಮಾತುಕತೆ ಮಿಸ್ ಆಗಿರೋ ಥರ ಅಥವಾ ಬಹಳಷ್ಟು ಬರ್ತಾರೆ, ಬಹಳ ಕಾರಣಕ್ಕೆ ಬಜೆಟಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ ಅಥವಾ ಏನೋ ಬೇರೆ ಕಥೆಗಳಿರುತ್ತೆ. ಆ ಥರ ಫೀಲ್ ಮಾಡ್ಕೊಳ್ಳೋಂಥ ಸಿನಿಮಾಗಳು ಯಾವುದು ಮಿಸ್ ಆಗಿಲ್ಲ. ಓಕೆ, ನಿಮ್ಮ ಸಿನಿಮಾ ಮೂಲಕ ಯಾವ ಸಿಂಗರ್ನ ಇಂಟ್ರೊಡ್ಯೂಸ್ ಮಾಡಿದ್ದೀರಿ? ಅಂದರೆ ಹೊಸಬ್ರನ್ನ ಏನಾದ್ರು ಮಾಡಿರೋರು, ಅವ್ರು ಬೆಳೆದಿರೋದು? ಸರ್ ನಾನು ಫಸ್ಟ್ ಶಿವಮಣಿ ಬಿಟ್ಟರೆ ಕಾರಂಜಿಯಿಂದಲೇ ಹೊಸ ಸಿಂಗರ್ಗಳಿಗೆ ಚಾನ್ಸ್ ಅಂದ್ರೆ ಹೊಸ ಸಿಂಗರ್ ಹತ್ರ ಹಾಡ್ಸಿದ್ದೀನಿ, ಗುರುಸಿ ಮಾಡಿದ್ರಿ. ಹಾಗೆ ನೋಡಿದ್ರೆ ವಿಜಯ್ ಪ್ರಕಾಶ್ ಎರಡನೇ ಸಾಂಗ್, ಕನ್ನಡ ಎರಡನೇ ಸಾಂಗ್ ನಮ್ಮ ಕಾರಂಜಿಯಲ್ಲಿ ಹಾಡ್ಸಿದ್ದೆ ನಾನು ಅವ್ರಿಗೆ, ಮುರಿದ ಮರದ ಅಂತ. ವಿಜಯ್ ಪ್ರಕಾಶ್ ಯಾರಿಗೆ ಕನ್ನಡದವ್ರಿಗೆ ಯಾರಿಗೆ ಗೊತ್ತಿರಲ್ಲ, ತುಂಬಾ ಕಡಿಮೆ ಜನರಿಗೆ. ನಿಮ್ಮ ಜೊತೆಗಿದ್ದವರು ಅವರು? ನನ್ನ ಕ್ಲಾಸ್ಮೇಟ್ ಅವರು, ಸುರೇಶ್ ವಾಡ್ಕರ್ ಹತ್ರ ಬಾಂಬೆಲ್, ನಾನು ವಿಜಯ್ ಪ್ರಕಾಶ್ ಕ್ಲಾಸ್ಮೇಟ್ಸ್. 98 ಪರಿಚಯ ನಾನು ವಿಜಯ್ ಪ್ರಕಾಶ್. ಬಟ್ ಅವ್ರ ಹಾಡುಗಳು ಅವ್ರಿಗೆ ಕೂಡ ನಾನು ಚೆನ್ನೈಲಿ ಅಂದ್ರೆ ರೈಮನ್ಗೆಲ್ಲ ಹಾಡಿದ್ರು ಅವರು, ಬಟ್ ಕನ್ನಡಕ್ಕೆ ಅಷ್ಟು ಪರಿಚಯ ಇರಲ್ಲ. ಒಂದು ಕವಿತೆ ಒಂದೇ ಸಾಂಗ್ ಹಾಡಿದ್ರು ಗಾಳಿಪಟದಲ್ಲಿ. ಅದ ನಂತರ ನಮ್ಮ ಕಾರಂಜಿಯಲ್ಲಿ ಅವ್ರು ಹಾಡಿದ್ರು. ನಂತರ ಇಂದು ನಾಗರಾಜ್ ಕೂಡ ಸ್ಟಾರ್ಟಿಂಗ್ ಪೀರಿಯಡ್ ಅಲ್ಲಿ ನಾನೇ ಅಂದ್ರೆ ನಂದು ಹಾಡನೇ ನಾವು ಹಾಡ ರೆಕಾರ್ಡ್ ಮಾಡಿ ವಲಯಸ್ಮದಲ್ಲಿ ಹಾಡ್ಸಿದ್ದೆ. 3rd or 4th ಸಾಂಗ್ ಇರ್ಬೋದು. ಆ ನಂತರ ಇಂಚರ ರಾವ್ ಅಂತ ಇದಾರೊಬ್ರು, ಅವರು ಸ್ಟಾರ್ಟಿಂಗ್ 3rd, 4th ಸಾಂಗ್ ಅವರೇ ಹಾಡಿದ್ದಾರೆ. ಸುಮಾರು ಸಿಂಗರ್ಗಳು ಹೊಸಬ್ರು ಹಾಡಿದ್ದಾರೆ. ಕೇಶವ್ ಆನಂದ್ ಅಂತ ಆ ಹುಡುಗ. ಆನಂತರ ನಮ್ ಚೇತನ್ ಗಂಧರ್ವ ಹತ್ರ ಹೆಚ್ಚು ಕಡಿಮೆ ಒಂದು 20-25 ಸಾಂಗ್ ಹಾಡ್ಸಿದ್ದೀನಿ ನಾನು. ಗೆಳೆಯನಲೆ ಸಾಂಗ್ ಅವರೇ ಹಾಡಿದ್ದು. ಅಂದ್ರೆ ಯಾಕೆಂದರೆ ಬರ್ತಡೆ ನಿನ್ನ ಬರ್ತಡೆ ಅಂತ ಸೂಪರ್ ಹಿಟ್ ಸಾಂಗ್ ಅದು. ಎಲ್ಲ ಬರ್ತಡೆ ನಿಮ್ ಸಾಂಗ್ ಅದು ನಮ್ದು ಸುಮಾರು ವೈರಲ್ ಆಗಿತ್ತ ಸಾಂಗ್. ಯಾಕೆಂದ್ರೆ ಬರ್ತಡೆ ಚೇತನೇ ಹಾಡಿದ್ದೆ ಅದು ಕೂಡ. ಅಂದ್ರೆ ಹೊಸಬ್ರು ತುಂಬಾ ಹಾಡ್ತಾ ಇರ್ತಾರೆ. ಇವಾಗ ಹೊಸಬ್ರು ಹಾಡೇ ಬರಂತೇನಿಲ್ಲ ಸರ್, ನನ್ನ ಸಾಂಗಿಗೆ ಚೆನ್ನಾಗಿ ಹಾಡ್ಬೇಕಷ್ಟೇ. ಹಾಡ್ಸಿದ್ದಾಗ ಚೆನ್ನಾಗಿ ಅನಿಸಿದ್ರೆ ನನಗೆ ಯಾರಾದ್ರೂ ಇಟ್ಕೊಳ್ತೇನೆ. ನಂತರ ಸಂಗೀತ ರವೀಂದ್ರನಾಥ್ ಅಂತ
ಆ ಸಾಂಗ್ ರೆಕಾರ್ಡ್ ಆದ ನಂತರ ಇನ್ನೂ ಸ್ವಲ್ಪ ಹಾಗೆ ಪ್ರೊಡ್ಯೂಸರ್ ಮೈಂಡಲ್ಲಿ ಇತ್ತು ಶ್ರೇಯ ಘೋಷಾಲ್ ಹತ್ರ ಹಾಡ್ಸೋಣ ಅಂತ. ಜಲ್ಸಾ ಪಿಕ್ಚರ್ ಅಲ್ಲಿ ನನ್ನೆದೆ ಬೀದಿಗೆ ಅನ್ನೋ ಸಾಂಗ್ ನಾನು ಸರ್ ಚೆನ್ನಾಗಿ ಹಾಡಿದ್ದಾರೆ ಇಟ್ಕೊಂಡ್ಬಿಡೋಣ, ಬೇರೆ ಆಪ್ಷನ್ ಹೋಗೋದು ಬೇಡ, ಕನ್ನಡದವ್ರಿಗೆ ಆದಷ್ಟು ಇರ್ಲಿ. ಕನ್ನಡದವ್ರಂತೂ ಇರುತ್ತೆ, ನನಗೆ ಯಾವ ಭಾಷೆ ಇದಿಲ್ಲ ಸರ್, ಚೆನ್ನಾಗಿದ್ರೆ ಆರ್ಟಿಸ್ಟ್ ಚೆನ್ನಾಗಿದ್ರೆ ಹಾಡ್ಸ್ಬೇಕಷ್ಟೇ. ಕನ್ನಡದವ್ರು ಇಲ್ಲಿದ್ರೆ ನಮ್ಗೆ ಇನ್ನೂ ಅನುಕೂಲ ಸರ್, ಏನಕಂದ್ರೆ ಅವ್ರಿಗೆ ಭಾಷೆ ಗೊತ್ತಾಗುತ್ತೆ, ಇಲ್ಲಿ ನಮ್ಗೆ ಅನುಕೂಲ, ನಮ್ಮವರು ಅದ್ರ ಭಾವನೆ ಗೊತ್ತಾಗುತ್ತೆ, ಕರೆಕ್ಟ್ ಹಾಡ್ಸೋ ಇರುತ್ತೆ. ಬಟ್ ಚೆನ್ನಾಗಿ ಹಾಡೋರಿದ್ರೆ ಇದಿಲ್ಲ, ಅದು ಹಾಡ್ಸ್ದೆ ಅದಕ್ಕೆ ಸಂಗೀತ ರವೀಂದ್ರನಾಥ್ ಅವ್ರಿಗೆ ಇಟ್ಕೊಂಡೆ, ಅದೇ ಹಾಡಿಗೆ ಅವ್ರ ರಾಜ್ಯ ಪ್ರಶಸ್ತಿ ಶ್ರೇಷ್ಠ ಸಂಗೀತ ಇದು ಹಿನ್ನೆಲೆ ಗಾಯಕಿ ಅಂತ. ಇದೇ ತರ ಗಾಂಧಿ ಸ್ಮೈಲ್ಸ್ಗೂ ಕೂಡ ಒಬ್ಬರು ಸಿಂಗರ್ ಇದ್ರು, ಈ ಟಚ್ ಅಲ್ಲಿ ಹಾಡಿದ್ದ ಸಿಂಗರ್, ಈ ಟಚ್ ಅಲ್ಲಿ ಏನಾಗಿದೆ ಅಂತ, ಅವ್ರ ಹೆಸರು ಮರಿತದ್ದೆ ನಾನು. ಅವ್ರಿಗೆ ಕೂಡ ನಮ್ ಗಾಂಧಿ ಸ್ಮೈಲ್ ಪಿಕ್ಚರ್ ಸಲುವಾಗಿ ರಾಜ್ಯ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಪ್ರಶಸ್ತಿ. ಎಸ್ ವೀರ್, ಈಗ ವೀರ್ ಅವರ ಮುಂದಿನ ಹೆಜ್ಜೆ ಹೇಗಿರುತ್ತೆ ಏನು ಅಂದರೆ, ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ಬರು ಒಂದೊಂದಕ್ಕೆ ಸ್ಟಿಕನ್ ಆಗಲ್ಲ. ಯಾರೋ ಮ್ಯೂಸಿಕ್ ಡೈರೆಕ್ಟರ್ ಆಗಿರೋರು ಹೀರೋ ಆಗ್ಬಿಡ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ ಆಗಿರೋರು ಪ್ರೊಡ್ಯೂಸರ್ ಆಗ್ತಾರೆ, ಮ್ಯೂಸಿಕ್ ಡೈರೆಕ್ಟ್ರು ಆಗ್ಬಿಡ್ತಾರೆ. ಸೊ ನಿಮ್ಮ ಸ್ನೇಹಿತರೆ ಡೈರೆಕ್ಟರ್ ಆಗ್ಬಿಟ್ಟಿದ್ದಾರೆ, ನಿಮಗೆ ಆ ಥರ ಯೋಚನೆಗಳು ಇವೆಯಾ ಅಥವಾ ಬರೀ ಮ್ಯೂಸಿಕ್ ಸಾಕಪ್ಪ? ಸರಿಲ್ಲ, ಮ್ಯೂಸಿಕ್ ಒಂದು ಸಾಕು. ಯಾಕಂದ್ರೆ ಬೇರೆ ಡಿಪಾರ್ಟ್ಮೆಂಟ್ಗಳು ತುಂಬಾ ನಮ್ಗೆ ಗೊತ್ತಿರಲ್ಲ ಡಿಪಾರ್ಟ್ಮೆಂಟ್, ಮತ್ತೆ ಅದು ಕಲ್ತು ಮಾಡೋದು, ನಾವ್ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು. ನನಗೆ ಮ್ಯೂಸಿಕ್ ಸಂಗೀತ ಗೊತ್ತು ಒಂದು ತಕ್ಕ ಮಟ್ಟಿಗೆ. ಏನ್ ತಕ್ಕ ಮಟ್ಟಿಗೆ ಎಲ್ಲಾ ಪ್ರಕಾರಗಳನ್ನ ತಿಳ್ಕೊಂಡಿರೋರು ನೀವು. ಇಲ್ಲ ಸರ್, ಹಾಗೆ ನೋಡಿದ್ರೆ ಒಂದಿಷ್ಟು ಜನ ಕಲ್ತೇ ಬರಲ್ಲ. ಇಲ್ಲ ಅದ ಬೇರೆ ಪ್ರಶ್ನೆ. ಬಟ್ ಏನಂದ್ರೆ ಸರ್, ಸಂಗೀತ ಆಗಿದೆ ಅಂದ್ರೆ ಪ್ರತಿ ಸಾಂಗ್ ಇವತ್ತು 45 ಸಿನಿಮಾ ಮಾಡಿದ್ರು ಹೊಸ ಪಿಕ್ಚರ್ ಕಂಪೋಸಿಷನ್ ಮಾಡೋದು ಕೇಳಿಸುವಾಗ ಹೆದರಿಕೆ ಆಗುತ್ತೆ. ಟ್ಯೂನ್ ಮಾಡಿ ಹೊಸ ಡೈರೆಕ್ಟರ್ ಪ್ರೊಡ್ಯೂಸರ್ಗೆ ಅವ್ರ ಫಸ್ಟ್ ಟೈಮ್ ಇರ್ಬೋದು, ಅವ್ರು ನಾನು 45 ಸಿನಿಮಾ ಮಾಡಿರ್ಬೋದು, ಅದ್ರ ಕೇಳಿಸುವಾಗ ಓಕೆ ಆಗುತ್ತಾ ಇಲ್ವೋ, ಇಷ್ಟ ಆಗುತ್ತಲ್ವೋ, ಅಥವಾ ಡಬ್ಬ ತರ ಮಾಡಿದ್ಯಾ ಅಂತ ಮನ್ಸಲ್ಲಾದ್ರೂ ಬೈಕೊಳ್ತಾರೇನೋ. ಇವಾಗಂತೂ ಯಾರು ಡಬ್ಬ ತರ ಮಾಡಿದ್ರೆ ಅಂತ ಮುಖದ ಮೇಲೆ ಯಾರು ಹೇಳೋದಿಲ್ಲ, ಯಾಕಂದ್ರೆ ಒಂಚೂರು ಸೀನಿಯರಿಟಿನೂ ಬಂದಿದೆ. ಆದ್ರೂ ಅನ್ಸುತ್ತೆ. ಬಟ್ ಕಷ್ಟನೇ ಸರ್ ಸಂಗೀತ ಅನ್ನೋದೇ. ಇವತ್ತು ಹಾಡಕ್ಕೆ ಒದ್ದಾಡ್ತೀವಿ, ಇಷ್ಟ ಸಂಗೀತ ವಿಚಾರ ಮಾಡಿದ್ರು ಕೂಡ ಎಲ್ಲಿ ಶ್ರುತಿ ಹೋಗ್ಬಿಡುತ್ತೋ, ಶ್ರುತಿ ಹೋಗ್ಬಿಡುತ್ತಲ್ಲ, ಹೋಗುತ್ತೆ. ಅದು ಹೆದರಿಕೆ ಇದೆ, ಅದ್ರ ಸಂಗೀತ ಕಷ್ಟ. ಅದೇ ಇದ್ದಿದ್ ಒಂದು ಗೊತ್ತಿರೋದೇ ಅದೇ ಮಾಡಕ್ಕೆ ಕಷ್ಟ ಇದೆ, ಗೊತ್ತಿರಲ್ಲ ಅದಕ್ಕೆ ಮಾಡಕ್ಕೆ ಧೈರ್ಯ ಇಲ್ಲ. ಎಸ್ ಸರ್.